ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರಕೃತಿಯಲ್ಲಿ ಎಲ್ಲರಿಗೂ ಒಂದು ಸಹಬಾಳ್ವೆ ಮಾಡತಕ್ಕಂತಹ ಹಕ್ಕನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾರ ಜೀವನ ಕಿತ್ಕೊಳ್ಳುವಂತ ಹಕ್ಕು ನಮಗಿಲ್ಲ. ಅಲ್ಲಿಲ್ಲಾದ್ರೂ ಒಂದು ಸ್ವಲ್ಪ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಅಥವಾ ನಮ್ಮಿಂದ ಇನ್ನೊಂದು ಜೀವನಕ್ಕೆ ಏನಾದ್ರೂ ವ್ಯತ್ಯಾಸ ಆಯಿತು ಅಂದ್ರೆ ಅವತ್ತಿನಿಂದ ನಮಗೆ ಗಂಡಾಂತರ ಶುರು ಆಯಿತು ಅನ್ನೋದನ್ನ ಶನಿ ಭಗವಾನ್ ನಮಗೆ ಅಕೌಂಟಿಗೆ ಸೇರಿಸ್ತಾ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಪ್ರಕೃತಿ ನಮಗೆ ಪಕ್ಷಿಗಳಿಂದನೇ ಪ್ರಾಣಿಗಳಿಂದನೇ ಮನುಷ್ಯನ ಎಲ್ಲ ಒಳಿತು ಕೆಡುಕುಗಳನ್ನ ಸೂಚನೆ ಮಾಡ್ತಾನೆ ಆಯಾ ಕಾಲಮಾನದಲ್ಲಿ ಅಂತಂದ್ರೆ ಇವತ್ತು ಎಷ್ಟೋ ಜನಕ್ಕೆ ಈ ರಹಸ್ಯ ಗೊತ್ತಿಲ್ಲ. ಕರ್ಮ ಯಾರನ್ನೂ ಬಿಟ್ಟಿದ್ದಲ್ಲ. ಆ ಕರ್ಮ ಫಲಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ನಮಗೆ ಒಂದು ಕಡೆ ದುರದೃಷ್ಟವಾಗಿ ಕಾಣಿಸ್ಕೊಳ್ತವೆ ಅಂತಂದ್ರೆ ಅದೇನದು? ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಗ್ರಹಗತಿಗಳ ಫಲಾನುಫಲಗಳಲ್ಲಿ ಇರ್ತಕ್ಕಂತಹ ಅದೃಷ್ಟ ದುರದೃಷ್ಟಗಳ ಪರಿಣಾಮ ಪ್ರಭಾವವನ್ನ ಮನುಷ್ಯ ಪ್ರಾಣಿ ಅಂತಕ್ಕಂಥ ಅನುಭವಿಸಿ ಅವನು ಸಮಸ್ಯೆ ಕೂಪಕ್ಕೆ ಬೀಳಬಾರದು ಅನ್ನೋದಕ್ಕೋಸ್ಕರನೇ ಪ್ರಕೃತಿಯಲ್ಲಿ ವಾಸ ಮಾಡ್ತಕ್ಕಂಥ ಹಲವಾರು ಪ್ರಾಣಿ ಪಕ್ಷಿಗಳು ಆ ಮನುಷ್ಯನಿಗೆ ಈ ಭೂಮಿ ಹುಟ್ಟಾಗಿಂದ ಇನ್ನು ಮುಂದೆನೂ ಕೂಡ ಆಗಾಗ ಒಂದು ಎಚ್ಚರಿಕೆಯನ್ನು ಕೊಡ್ತಾನೇ ಹೋಗ್ತಾ ಇರ್ತದೆ. ಇದನ್ನೇ ನಾವು ಶಾಸ್ತ್ರದಲ್ಲಿ ಪ್ರಾಣಿಗಳ ಶಕುನ ಶಾಸ್ತ್ರ ಅಂತ ಕರೆದ್ವಿ. ಈ ಶಕುನ ಶಾಸ್ತ್ರ ಬಹಳ ಜನ ಕೇಳಿರ್ಬೋದು. ಹೌದು, ಕರೆಕ್ಟ್. ಶಕುನ ಅಂತಂದ್ರೆ ಒಂದು ಪ್ರಾಣಿ ಬಂದು ಹೇಳ್ತಕ್ಕಂಥದ್ದು, ಅಥವಾ ಒಂದು ಪ್ರಾಣಿ ಬಂದು ಹೇಳ್ತಕ್ಕಂಥದ್ದು, ಒಂದು ಪಕ್ಷಿ ಬಂದು ಹೇಳ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಮುಂಜಾಗ್ರತಾ ಕ್ರಮ ಹೇಳ್ತಕ್ಕಂಥದ್ದು ಅಂತೇಳಿ. ಈ ಸೃಷ್ಟಿಯಲ್ಲಿ ನಡೆಸಲ್ಪಡ್ತಕ್ಕಂತಹ ಈ ನವಗ್ರಹಗಳ ಪ್ರಭಾವಗಳು, 27 ನಕ್ಷತ್ರಗಳ ಪ್ರಭಾವಗಳು, ಪಂಚಭೂತಗಳ ಪ್ರಭಾವಗಳು ಕೂಡ ನಮಗೆ ಆಗಾಗ ಅದೃಷ್ಟ ದುರದೃಷ್ಟವನ್ನು ತಂದುಕೊಡ್ತಾ ಇದೆ ಅಂತಂದ್ರೆ ಅದು ಮನುಷ್ಯ ಪ್ರಾಣಿ ಮಾತ್ರ ಅನುಭವಿಸ್ತಾ ಇದ್ದಾನೆ. ಈ ಭೂಮಿ ಕೂಡ ಅದನ್ನು ಅನುಭವಿಸ್ತಾ ಇದೆ. ಹಾಗಿದ್ದಾಗ ನಮ್ಗೆ ಎಲ್ಲೋ ಒಂದು ಕಡೆ ಈ ಶಕುನ ಅಂತಕ್ಕಂಥ ಶಾಸ್ತ್ರದಲ್ಲಿ ನಾವು ಜಾತಕ ನೋಡ್ಕೊಂಡಿರಲ್ಲ, ಅಥವಾ ಟೈಮ್ ನೋಡ್ಕೊಂಡಿರಲ್ಲ, ನಮ್ಗೆ ಇದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಅದ್ಯಾವ ಶಾಸ್ತ್ರ ಬಿಡ್ರಿ ಅಂತ ಹೇಳ್ತಕ್ಕಂಥ ಬಹಳಷ್ಟು ಜನಗಳ ಮಧ್ಯೆ ನಮ್ಮ ದುರದೃಷ್ಟಗಳನ್ನ ಆ ಪ್ರಾಣಿ ಪಕ್ಷಿಗಳು ಯಾವುದೋ ಒಂದು ಕಾಲಮಾನದಲ್ಲಿ ನಮಗೆ ತಿಳಿಸ್ಕೊಡ್ತವೆ ಅಂತಕ್ಕಂಥದ್ದೇ ಶಕುನ ಶಾಸ್ತ್ರ ಅಂತಕ್ಕಂಥ ಶಾಸ್ತ್ರ ಆಗಿತ್ತು ಅಂತಂದ್ರೆ ಇವತ್ತು ಬಹಳ ಜನ ಇದನ್ನ ಒಪ್ಕೊಂಡಿದ್ದಾರೆ, ಇದನ್ನ ಅನುಭವಿಸ್ತಾ ಇದ್ದಾರೆ ಕೂಡ. ಅಂಥದ್ದೇ ಒಂದು ಶಕುನ ಶಾಸ್ತ್ರವನ್ನ ಇವತ್ತು ನಿಮ್ಗೆಲ್ಲ ಹೇಳಲಿಕ್ಕೆ ಹೊರಟಿದೀವಿ ನಾವು. ಇಲ್ಲಿ ಬಹಳ ಜನಗಳಿಗೆ ಒಂದು ಗೊಂದಲ ಇದೆ. ಬಹಳ ಜನ ಮೆಸೇಜ್ ಮಾಡ್ತಿದ್ದೀರಿ, ನಮ್ಮನೆಗೆ ಪಾರಿವಾಳ ಬಂತು, ನಮ್ಮನೆಗೆ ಹದ್ದು ಬಂತು, ನಮ್ಮ ತಲೆ ಮೇಲೆ ಹದ್ದು ಬಂದು ಕುಕ್ಕಿತು, ನಮ್ಮನೆಗೆ ಬಾವಲಿ ಬರ್ತಾ ಇದೆ, ನಮ್ಮ ಮನೇಲಿ ಜೇನುಗೂಡು ಕಟ್ಟಿಬಿಟ್ಟಿದೆ, ನಮ್ಮ ಮನೆಗೆ ಕಾಗೆ ಬಂದು ಹೋಗ್ತಾ ಇದೆ, ನಮ್ಮ ಮನೆಗೆ ಗೂಬೆ ಬಂದು ಹೋಗ್ತಾ ಇದೆ. ಇದೆಲ್ಲ ಏನು ವಿಚಿತ್ರಗಳು, ಇದು ಯಾವತ್ತೂ ನಾವು ನೋಡಿಲ್ಲ, ಯಾವತ್ತೂ ಗೊತ್ತಿಲ್ಲ. ಆದ್ರೆ ಕೆಲವೊಂದೆಲ್ಲ ಬಂದಾಗ ಒಂದಷ್ಟು ದುರದೃಷ್ಟಿಗಳನ್ನ ನೋಡ್ತಾ ಇದ್ದೀವಿ. ನಮ್ಮ ತಾತನ ಕಾಲದಲ್ಲಿ ಇತ್ತು, ನಮ್ಮ ಅಜ್ಜಿ ಕಾಲದಲ್ಲಿ ಇತ್ತು, ನಮ್ಮ ಅಮ್ಮನ ಕಾಲದಲ್ಲಿ ಇತ್ತು, ನಮ್ಮ ಅಪ್ಪನ ಕಾಲದಲ್ಲಿ ಇತ್ತು. ಆದ್ರೆ ಇವತ್ತು ನಾವು ನೋಡ್ತಿದ್ದಂಗೆ ನಮ್ಮ ಮಕ್ಕಳ ಕಾಲಕ್ಕೂ ಇದು ಕೂಡ ಬಂದು ಹೋಗ್ತಾ ಇದೆ. ಅವ್ರು ಯಾವುದು ನಂಬ್ತಾ ಇಲ್ಲ. ಇವತ್ತು ಏನಾದ್ರು ವ್ಯತ್ಯಾಸ ಆಗೋದು ನಾವು ಹಿಂದೆ ಕಂಡುಕೊಂಡಿದ್ವಿ. ಆ ವ್ಯತ್ಯಾಸಗಳ ಸಮಸ್ಯೆಗಳು ನಾವು ಅದನ್ನ ಅನುಭವಿಸಿದೀವಿ ಅಂತಕ್ಕಂಥ ತಿಳ್ಕೊಂಡ್ರು ಕೂಡ ಇವತ್ತಿನ ಜನರೇಷನ್ ವ್ಯಕ್ತಿಗಳು, ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಕೆಲವು ನಂಬದೆ ಆಡಂಬರವಾದ ಜೀವನವನ್ನ ಮಾಡ್ತಿದ್ದಾರೆ. ಆಧುನಿಕತೆಗೆ ಮಾರು ಹೋಗಿದ್ದಾರೆ. ಶಾಸ್ತ್ರ ಸಂಪ್ರದಾಯಗಳನ್ನ ಬಿಟ್ಟಿದ್ದಾರೆ. ದೈವ ವಿಚಾರಗಳನ್ನ, ದೈವ ಸಂಸ್ಕಾರಗಳನ್ನ, ಅನುಗ್ರಹ ಅನುಷ್ಠಾನಗಳನ್ನ ಇವತ್ತು ಬಿಟ್ಬಿಟ್ಟಿದ್ದಾರೆ. ಇನ್ನು ಎಷ್ಟು ಬೃಹದಾಕಾರವಾಗಿ ಅನುಭವಿಸ್ತಾರೋ ಗೊತ್ತಿಲ್ಲ ಅಂತಕ್ಕಂಥ ಆತಂಕವನ್ನ ನಮ್ಮ ಹಿರಿಯರು ಇವತ್ತು ಮೆಸೇಜ್ಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ರೆ, ಇಂಥೊಂದು ಸಬ್ಜೆಕ್ಟ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನತಕ್ಕಂಥ ಮನಸ್ಸು ಬಂದ ಮೇಲೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ಗೊಂದಲಗಳು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರನೇ ಪಾರಿವಾಳ ಅಂದ್ರೆ ಏನು, ಮನೇಲಿ ಜೇನು ಕುಟ್ಟಿದ್ರೆ ಏನು, ಕಾಗೆ ಬಂದ್ರೆ ಏನು, ಗೂಬೆ ಬಂದ್ರೆ ಏನು, ಬಾವಲಿ ಬಂದ್ರೆ ಏನು, ನೀವೆಲ್ಲೋ ಇರ್ತೀರ, ಹದ್ದು ಬಂದು ತಲೆ ಮೇಲೆ ಹೊಡೆದ್ರೆ ಏನು, ಈ ತರ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಗ್ರಹಗತಿಗಳ ಪ್ರಭಾವಗಳು ಹೆಚ್ಚಾಗಿದ್ದಾಗ ಅಥವಾ ಗ್ರಹಾಚಾರಗಳ ಪ್ರಭಾವಗಳು ಹೆಚ್ಚಾಗಿದ್ದಾಗ ನಮ್ ಜೊತೆಲಿರೋ ದೇವರು ಕೂಡ ನಮ್ಗೆ ಕಾಣಿಸಲ್ವಂತೆ. ಯಾಕಂದ್ರೆ ಕರ್ಮ ಫಲಗಳು ಆ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ಪ್ರಕೃತಿಯಲ್ಲಿ ನಮ್ಮ ಜೊತೆ ಸಹಬಾಳ್ವೆ ಮಾಡ್ತಕ್ಕಂತಹ ಕೆಲವು ಪಕ್ಷಿಗಳು ತಮ್ಮ ಇರುವಿಕೆ ಮುಖಾಂತರ, ತಾವು ನಿಮ್ಮ ಮನೆಗೆ ಬರೋದ ಮುಖಾಂತರ, ಅಥವಾ ತಾವು ಇದ್ದೀವಿ ಇಲ್ಲಿ, ನಮ್ಮನ್ನು ಈ ರೀತಿ ಸಾಮಾಜಿಕವಾಗಿ ಬ್ರಾಂಡ್ ಮಾಡಲಾಗಿದೆ ಅಂದೋ ಒಂದು ಜ್ಞಾನೋದಯ ನಮ್ಮಲ್ಲಿ ಏನ್ ಫಿಕ್ಸ್ ಆಗಿದೆಯಲ್ಲ, ಅದ್ರ ಮುಖಾಂತರ ಅದು ತಿಳ್ಕೊಳ್ಳಿ ಅಂತ ಹೇಳಿ ಕೆಲವು ಪ್ರಾಣಿ ಪಕ್ಷಿಗಳು ನಿಮ್ಮ ಗ್ರಾಚಾರಗಳು ಬಂದ ಸಂದರ್ಭದಲ್ಲಿ ತಮ್ಮ ಇರುವಿಕೆಯನ್ನ ತಾವು ಬರೋ ಮುಖಾಂತರ ತೋರಿಸ್ತವೆ.
ನಾವೇನು ಮಾಡ್ತೀವಿ, ಈಗಿನ ಕಾಲದ ಜನ ವಿಜ್ಞಾನ ಅಂತಕ್ಕಂಥ ಜನ ಇದನ್ನೆಲ್ಲ ಸಾರಾಸಗಟೆಗೆ ತಿರಸ್ಕಾರ ಮಾಡ್ತಾರೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಸೃಷ್ಟಿಯಲ್ಲಾಗ್ತಕ್ಕಂತಹ ಯಾವುದೇ ಬದಲಾವಣೆಗಳು ಒಂದಷ್ಟು ಅದೃಷ್ಟ ದುರದೃಷ್ಟವನ್ನ ಮುಂಚಿತವಾಗಿ ಮುನ್ಸೂಚನೆ ಪ್ರಕಾರ ತೋರಿಸಿದ್ರು ಕೂಡ ನಮ್ಮ ಜೀವನದಲ್ಲೂ ಕೂಡ ಇದೇ ಪ್ರಾಣಿ ಪಕ್ಷಿಗಳು ತಮ್ಮ ಇರುವಿಕೆಯನ್ನ ಮೊದಲೇ ಗ್ರಹಿಸಿ, ಅಂದ್ರೆ ನಮ್ಮ ಗ್ರಹಚಾರಗಳು ಅದೃಷ್ಟ ಆಗಿರ್ಬೋದು ದುರದೃಷ್ಟ ಆಗಿರ್ಬೋದು, ಅದೃಷ್ಟ ಬಿಟ್ಟಾಕಿ ದುರದೃಷ್ಟವನ್ನ ಮೊದಲೇ ಗ್ರಹಿಸುವಂತ ಶಕ್ತಿಯನ್ನ ಪಡ್ಕೊಂಡಿರ್ತವೆ ಅನ್ನೋದ್ರ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ನಮ್ಮ ಅದೃಷ್ಟ ದುರದೃಷ್ಟಗಳು ನಾವು ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ. ಆದ್ರೆ ನಮ್ಮ ದುರದೃಷ್ಟ ನಮ್ಮ ಸುತ್ತಮುತ್ತ ನಮ್ಮ ಜೊತೆ ಸಹಬಾಳ್ವೆ ಮಾಡ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಮೊದಲೇ ಗೊತ್ತಾಗತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಹಿಂದಿನ ತಲೆಮಾರೆಲ್ಲ ಬಹಳ ಜನ ಗುರುತಿಸ್ತಾ ಇದ್ರು. ಏನು ಬೇಡ, ವೆರಿ ಸಿಂಪಲ್. ಮನೆ ಮುಂದೆ ನಾಯಿ ಏನಾದರೂ ಹತ್ಕೊಂಡು ನಿಮ್ಮ ಮನೆಯನ್ನೇ ನೋಡ್ತಾ ಇದ್ರೆ ಆ ಮನೆಯಲ್ಲಿ ಒಂದು ಡೆತ್ ಆಗತ್ತೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಿ ಹಿಂದಿನವ್ರು ಹೇಳ್ತಾ ಇದ್ರು. ಅದು ಇವತ್ತು ಕೂಡ ಸತ್ಯ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಬೇಕಂದ್ರೆ ಊರ್ಲೂ ಬೀದಿಲೂ ಸಾವಿರಾರು ನಾಯಿಗಳಿದೆ ಇವತ್ತು. ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ನಾಯಿ ನಿಮ್ಮ ಮನೆಯನ್ನೇ ನೋಡ್ಕೊಂಡು ಅಳ್ತಾ ಇದೆ ಅಂತಂದ್ರೆ ಕಾರಣ ಏನು? ವೆರಿ ಸಿಂಪಲ್. ಅದು ನೋಡುವಂತ ದೃಷ್ಟಿ ಚೇಂಜ್ ಆದಾಗ, ಅದರ ಒಂದಷ್ಟು ಸಂಶೋಧನಾ ಒಂದು ಭಾವನೆ ಬಂದಾಗ, ಹೌದು ಇಷ್ಟಿಲ್ಲಿರ್ತಕ್ಕಂಥ ನಾಯಿ, ನಾವು ಊಟ ಸಾಕಿರೋ ನಾಯಿ ಇವತ್ತು ನಮ್ಮ ಮನೆ ನೋಡ್ಕೊಂಡು ಅಳ್ತಾ ಇದೆ ಅಂತಂದ್ರೆ ಆ ಅಳುವಂತ ದುಃಖ ಪಡುವಂತಹ ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಘಟನೆ ಇಲ್ಲಿ ಘಟಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ರೆ ನಾವು ಅದನ್ನ ಎಸ್ಕೇಪ್ ಆಗ್ಬೋದಾಗಿತ್ತು. ಅದು ಏನ್ ತಿಂದು ಅದು ಏನ್ ರೋಗ ಬಂದಾಯ್ತೋ, ಅದು ಏನ್ ಬಂದಾಯ್ತೋ ನೋಡೋಣ ಬಿಡು, ಏನೋ ಹೊಟ್ಟೆ ನೋವೇನೋ, ಏನೋ ಜ್ವರನೋ ಅಥವಾ ಏನೋ ಕಾಯಿಲೆ ಏನೋ, ಏನೇನೋ ಆಳು ಮುಳು ತಿಂದಿರ್ಬೇಕನ್ನೋ ಅದಕ್ಕೆ ಅಳ್ತಾ ಇದೆ ನೋವಿಂದ ಅಂತ ನಾವು ಅನ್ಕೊಂಡ್ಬಿಟ್ರೆ, ನೀವು ಎಷ್ಟೋ ನಾಯಿಗಳಿಗೆ ಯಾವ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡಲ್ಲ. ಅದರಲ್ಲೂ ಎಸ್ಪೆಷಲಿಗೆ ಮನೆ ನಾಯಿಗೆ ಬಿಡಿ, ವಾರ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತೀರಾ. ಆದ್ರೆ ಬೀದಿ ನಾಯಿಗಳಿಗೆ ಯಾರು ಟ್ರೀಟ್ಮೆಂಟ್ ಕೊಡಲ್ಲ. ಅವು ಏನಾದ್ರು ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಂತಂದ್ರೆ ಆ ಪ್ರಕೃತಿ ಸಿಗ್ತಕ್ಕಂಥ ಕೆಲವು ಗಿಡಮೂಲಿಕೆಗಳು ತಗೊಂಡು ಅವೇ ವಾಂತಿ ಮಾಡಿ ಅವು ಸರಿ ಹೋಗ್ಬಿಡ್ತವೆ. ನೋಡಿ, ದೇವ್ರು ಕೊಟ್ಟರೆ ವರ ಅದು. ನೋಡಿರ್ಬೋದು ನೀವು, ಅಲ್ಲಲ್ಲೇ ವಾಂತಿ ಮಾಡಿರುತ್ತೆ. ಅದ್ರೊಳಗಡೆ ವಾಂತಿ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಗಂಜಿಯಾಗಿರ್ತದೆ, ಹುಲ್ಲು ಗಿಡ ಏನೇನೋ ಇರ್ತದೆ, ನೋಡಿರ್ಬೋದು ನೀವು. ಅಂದ್ರೆ ಅದನ್ನೆಲ್ಲ ಆ ಗಿಡ ಆ ಮೂಲಿಕೆಯನ್ನು ತೋರಿಸ್ಕೊಟ್ಟಿದ್ದು ಯಾರು? ಪ್ರಕೃತಿ ದೈವ. ಆ ಪ್ರಕೃತಿ ದೈವ ಏನಾದ್ರೂ ಜೀರ್ಣಕ್ರಿಯೆ ಸಂಬಂಧ ತೊಂದರೆ ಆಯ್ತು ಅಂದಾಗ ಇಂತಿಂತ ಗಿಡ ಇಂತಿಂತ ಮೂಲಿಕೆ ತಿಂದು ಅದನ್ನ ವಾಂತಿ ಮಾಡಿ ಸರಿ ಮಾಡ್ಕೊಂತಕ್ಕಂಥದ್ದು, ಹೊಟ್ಟೆ ಕ್ಲೀನ್ ಮಾಡ್ಕೊಂತ ಸರಿ ಹೋಗ್ತವೆ ಅವು. ಒಂದು ಗಾಯ ಆದ್ರೆ ತನ್ನ ತಾನೇ ಸರಿ ಹೋಗ್ತದೆ ಕಾಲಮಾನದಲ್ಲಿ. ಅದಕ್ಕೆ ಯಾರು ಔಷಧಿ ಹಚ್ಚುವಂತ ಅವಶ್ಯಕತೆ ಇಲ್ಲ, ಇಂಜೆಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ, ಅವಾಗವೇ ಸರಿ ಹೋಗ್ತವೆ. ಇಂತಹ ಪ್ರಕೃತಿದಾಯಕವಾಗಿ ಪ್ರಕೃತಿಯಲ್ಲಿ ವಾಸ ಮಾಡ್ತಕ್ಕಂತಹ ಇಂಥ ಒಂದು ನಾಯಿಗಳು, ಶ್ವಾನ ನಮ್ಮ ಮನೆಯಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೂಚನೆ ಕೊಟ್ಟರೆ ಅದು ಕಾಯಿಲೆ ಬಂದಿದೆ ಸರಿ ಇಲ್ಲ ಅಂತೇಳಿ ತಿರಸ್ಕಾರ ಮಾಡ್ತಕ್ಕಂತಹ ಮನಸ್ಥಿತಿಯವರು ನಾಳೆ ಒಂದ್ ದಿವಸ ಆ ಮನೆಯಲ್ಲಿ ದುಃಖ ಬರ್ತಕ್ಕಂತಹ ದುರ್ಘಟನೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಸಂದರ್ಭಕ್ಕೆ ಬರ್ತಾರೆ ಅಂತಂದಾಗ ನಾಯಿ ಕಾಯಿಲೆನ ನರಳಿ ಅಳ್ತಾ ಇತ್ತಾ ಅಥವಾ ನಿಮ್ಮ ಮನೇಲಿ ಏನೋ ಒಂದು ಘಟನೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸೂಚನೆ ಕೊಡೋದಕ್ಕೆ ಅಳ್ತಾ ಇತ್ತಾ? ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಬಹಳ ಜನ ಇದನ್ನ ಹೇಳ್ತಾರೆ, ಆದ್ರೆ ಇವತ್ತೆಲ್ಲ ತಿರಸ್ಕಾರ ಮಾಡ್ತಾರೆ. ಇಂಥ ಸಂದರ್ಭ ಬಂದಾಗ ಯಾವುದೇ ನಾಯಿ ಕಾಯಿಲೆ ಬಂದು ಅಳಕ್ ಹೋಗೋದಿಲ್ಲ, ಖಂಡಿತ ಸಾಧ್ಯ ಇಲ್ಲ. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಡ್ಬೇಕಾರೆ ಅದು ತನ್ನ ತಾನೇ ಸಫರ್ ಆಗಿ ಮೂಲೆ ಕೂತ್ಕೊಳ್ತೇ ಹೊರತು ಒಂದು ಮನೆ ನೋಡಿ ಅಳುವಂತ ಸ್ಥಿತಿ ಬರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಯಾವ ದಿನ ಯಾವ ಟೈಮು ಯಾವ ಗಳಿಗೆಯಲ್ಲಿ ನಮ್ಮ ಮನೆ ಶ್ವಾನ ಅಥವಾ ಬೀದಿಲಿರತಕ್ಕಂಥ ಶ್ವಾನ, ನೀವು ಆಗಾಗ ಏನೋ ಒಂದು ಉಪಚಾರ ಮಾಡ್ತಕ್ಕಂಥ ಒಂದು ಶ್ವಾನ ನಾಯಿ ನಿಮ್ಮ ನೋಡಿ ಅಥವಾ ನಿಮ್ಮ ಮನೆ ನೋಡಿ ಅಳ್ತಾ ಇದೆ ಅಥವಾ ಒಂದು ದಿಕ್ಕನ್ನು ನೋಡಿ ಅಳ್ತಾ ಇದೆ ಅಂತಂದ್ರೆ ಆ ದಿಕ್ಕಿನಲ್ಲಿ ಯಾವುದೋ ದುರ್ಘಟನೆ ಸಂಭವಿಸುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂತ ಮಾಹಿತಿ. ಇಲ್ಲಿ ಶ್ವಾನದ ಒಂದು ಕಥೆ ಆದ್ರೆ, ಮನೆಗಳಲ್ಲಿ ಇವತ್ತು ಬಹಳ ಜನ ಯುವಕರು ಯುವತಿಯರು ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಪಾರಿವಾಳಗಳನ್ನ ಸಾಕ್ತಾರೆ. ಪಾರಿವಾಳಗಳು ಕೂಡ ಒಂದು ನೆನ್ಪಿಟ್ಕೊಳ್ಳಿ, ಒಂದಷ್ಟು ನೆಗೆಟಿವ್ ಫೋರ್ಸ್ ತಗೊಂಡ್ ಬರ್ತಕ್ಕಂಥ ಒಂದು ಪಕ್ಷಿ. ಅದರಿಂದ ಪಾರಿವಾಳವನ್ನ ಮನೆ ಒಳಗಡೆ ಯಾರು ಸಾಕಬಾರ್ದು. ಮನೆ ಮೇಲ್ಗಡೆ ಮನೆಯ ಹೊರಗಡೆ ಸಾಕೋದ್ರ ಮುಖಾಂತರ ಅಲ್ಲಿ ಇರತಕ್ಕಂತಹ ಹಲವಾರು ಅಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ನಕಾರಾತ್ಮಕ ಶಕ್ತಿಗಳನ್ನ ನೀವು ಹಾಕುವಂತಹ ಆಹಾರದ ಮುಖಾಂತರ ಬಂಧಿಸೋದ್ರಿಂದ ಆ ಒಂದು ನಕಾರಾತ್ಮಕ ಶಕ್ತಿಯಿಂದ ಹೊರಗಡೆ ಬರ್ತೀರಾ. ಪಾರಿವಾಳಗಳನ್ನ ಮನೆ ಒಳಗಡೆ ಸಾಕ್ಬೇಡಿ, ಹೊರಗಡೆ ಸಾಕೊಳ್ಳಿ. ಒಂದು ನೆಕ್ಸ್ಟ್, ಮನೆಯಲ್ಲಿ ಜೇನು ಹುಳ ಕಟ್ಟುತ್ತೆ. ಜೇನು ಹುಳ ಆಕ್ಚುಲಿ ಮನೇಲಿ ಕಟ್ಟಬಾರ್ದು. ಜೇನು ಹುಳ ಕಟ್ಟಿತು ಅಂತಂದಾಗ ಆ ಹಿಂಡಾಗಿ ಬರ್ತಕ್ಕಂತಹ ಜೇನು ಹುಳಗಳ ಪ್ರಭಾವಗಳು ಹಲವಾರು ದುರದೃಷ್ಟಕರವಾದ ಮುನ್ಸೂಚನೆ ತಂದುಕೊಡ್ತದೆ. ಆ ಮುನ್ಸೂಚನೆ ಬಂದ ತಕ್ಷಣ ಜೇನು ಕಿತ್ತಾಕೋದಿಲ್ಲ. ಯಾವ ರೀತಿಯಾದ ಮುನ್ಸೂಚನೆ ಇದು ಅನ್ನೋ ತಿಳ್ಕೊಳ್ಳೋದಕ್ಕೆ ನೀವು ಆ ಜೇನು ಯಾವ ದಿಕ್ಕಲ್ಲಿ ಕಟ್ಟಿದೆ ಅನ್ನೋದು ಬಹಳ ಮುಖ್ಯವಾಗ್ತದೆ.
ಯಾಕಂದ್ರೆ 8 ದಿಕ್ಕುಗಳಿದಾವೆ. ಆ 8 ದಿಕ್ಕುಗಳಲ್ಲಿ ಯಾವ ದಿಕ್ಕಲ್ಲಿ ಕಟ್ತೋ ಅನ್ನೋದ್ರ ಮೇಲೆ ಅದರ ಪ್ರಭಾವಗಳು, ಅದರ ಫಲಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗುತ್ತೆ. ಅದ್ರ ಬಗ್ಗೆ ಪ್ರಶ್ನೆ ಶಾಸ್ತ್ರ ಮುಖಾಂತರ ನೋಡಿ ತಿಳ್ಕೊಳ್ಳಿ, ಒಳ್ಳೇದಾಗ್ತದೆ. ಒಂದು. ನೆಕ್ಸ್ಟ್ ಬಾವಲಿ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರಬಾರ್ದು. ಇವತ್ತು ಬಹಳ ಜನ ಬಾವಲಿ ಬಂತು ಅಂತ ಹೇಳ್ತಾರೆ. ಬಾವಲಿ ಮನೆ ಒಳಗಡೆ ಬಂತು ಅಂದ್ರೆ ನಿಮ್ಮ ಮನೆಗೆ ಒಂದು ಪ್ರೇತ ಬಂತು ಅಂತ ಅರ್ಥ. ಅಂದ್ರೆ ದುಷ್ಟಶಕ್ತಿಗಳು ಬಾವಲಿ ಮುಖಾಂತರ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಿದ್ವಿ ಅಂತೇಳಿ. ಯಾಕೆ ಈ ಬಾವಲಿಗಳು ದುಷ್ಟಶಕ್ತಿನ ಹೊತ್ತು ಬರ್ತವೆ ಅಂದ್ರೆ ದುಷ್ಟಶಕ್ತಿಗಳ ವಾಹನವೇ ಬಾವಲಿ ಅಂತೇಳಿ. ಬಾವಲಿ ಯಾಕೆ ಮನೆಗೆ ಬರ್ತಂದ್ರೆ ಯಾರಾದ್ರೂ ವಾಮಾಚಾರ ಮಾಡಿಸಿದ್ರೆ ಆ ವಾಮಾಚಾರದ ಪ್ರತೀಕವಾಗಿ ಬಾವಲಿಗಳು ಒಂದು ಸೂಚನೆ ಕೊಡ್ತವೆ. ಬಟ್ ಬಾವಲಿಗಳಿಗೆ ತಪ್ಪಿಲ್ಲ. ಬಾವಲಿಗಳು ಬರುವಂತ ಸೂಚನೆ ಬಂತು ಅಂದ್ರೆ ಅದು ವಾಮಾಚಾರ ಮನೆಗಾಗಿದೆ ಅಂತೇಳಿ ಜಾಗೃತರಾಗಿ ಅದು ಯಾವ ರೀತಿ ವಾಮಾಚಾರ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ, ಒಳ್ಳೇದಾಗ್ತದೆ. ನೆಕ್ಸ್ಟ್, ಗೂಬೆ ಮನೆಗೆ ಬರಬಾರ್ದು. ಗೂಬೆ ಮನೆಗೆ ಬಂದ್ರೆ ಅಪಶಕುನ ಅಂತ ಹೇಳ್ತಾರೆ. ಬಟ್ ಯಾವುದೋ ಒಂದು ಗಂಡಾಂತರದ ಸೂಚನೆ ಅಂತಕ್ಕಂಥ ಬಗ್ಗೆ ಆ ಗೂಬೆ ಬಂದು ನಿಮಗೆ ತೋರಿಸ್ಕೊಡ್ತದೆ. ಆ ಗೂಬೆ ಬಂದು ಕೂತ್ಕೊಳ್ತಕ್ಕಂತಹ ಕಾಂಪೌಂಡು, ಮನೆ ಅಥವಾ ಕಟ್ಟಡ ಎಲ್ಲೇ ಇತ್ತು ಅಂದ್ರೂ ಕೂಡ ಯಾವ ಸಮಯಕ್ಕೆ ಯಾರು ನೋಡಿದ್ರ ಅನ್ನೋ ಆಧಾರದ ಮೇಲೆ ಯಾರಿಗೆ ಅದರಿಂದ ದುರದೃಷ್ಟ, ಯಾರಿಗೆ ಅದರಿಂದ ಒಂದು ಅಶುಭ ಫಲ ಅಂತಕ್ಕಂಥ ಬಗ್ಗೆ ಪ್ರಶ್ನೆ ಶಾಸ್ತ್ರ ನೋಡ್ಕೊಂಡ್ರೆ ಅವಾಗ ಅದ್ರ ಬಗ್ಗೆ ಗೊತ್ತಾಗ್ತದೆ. ಯಾವುದು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಮ ಕಾರ್ಯಕ್ರಮ ಮೊದಲ ಭಾಗದಲ್ಲಿ, ನಮ್ಮಲ್ಲಿರ್ತಕ್ಕಂಥ ಗಂಡಾಂತರಗಳು, ನಮ್ಮಲ್ಲಿರ್ತಕ್ಕ ಸಮಸ್ಯೆಗಳನ್ನ ಎತ್ತಿ ತೋರಿಸೋದಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಕೆಲವು ಪಕ್ಷಿಗಳು, ಪ್ರಾಣಿಗಳು ನಮ್ಮ ಮನೆಗೆ ಬರ್ತವೆ ಅಂತೇಳಿ. ಅದರಿಂದ ಅದು ಅಪಶಕುನ ಅಲ್ಲ, ಅಪಶಕುನದ ಪ್ರತೀಕ. ಆದ್ರೆ ಅದು ಯಾವ ರೀತಿ ಅಪಶಕನ ಯಾರಿಗಿರೋದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಒಂದು. ನೆಕ್ಸ್ಟ್, ಇನ್ನೊಂದು ಕಪ್ಪು ಬೆಕ್ಕು. ಬಹಳ ಜನ ಬೆಕ್ಕುಗಳು ಸಾಕ್ತೀರಾ, ಬಹಳ ಪ್ರೀತಿ ಪಡುವಂತ ಬೆಕ್ಕು. ಆದ್ರೆ ಕಪ್ಪು ಬೆಕ್ಕು ಏನಾದ್ರು ಮನೆ ಅಕ್ಕಪಕ್ಕ ಸುಳಿತು ಅಥವಾ ನಿಮ್ಮ ಮನೆಯನ್ನೇ ನೋಡ್ತಾ ಇದೆ ಅಥವಾ ನಿಮ್ಮ ಮನೆ ಪಕ್ಕದಲ್ಲೇ ಬಂದು ವಾಸ ಮಾಡ್ತಿದೆ ಅಂದ್ರೆ ಅದು ಬ್ಲ್ಯಾಕ್ ಮ್ಯಾಜಿಕ್ ನ ಪ್ರತೀಕ. ಅಂದ್ರೆ ಯಾರಾದ್ರೂ ವಾಮಾಚಾರ ಮಾಡಿದ್ರೆ ಕಪ್ಪು ಬೆಕ್ಕು ಬಂದು ನಿಮ್ಮ ಮನೆ ಅಕ್ಕಪಕ್ಕ ಬಂದು ಸುಳಿಯುತ್ತೆ, ಮನೆ ಒಳಗಡೆ ಪ್ರವೇಶ ಮಾಡ್ತದೆ, ಮನೆಯ ಸುತ್ತನೇ ಸುಳಿತಾ ಇರ್ತದೆ, ಯಾರನ್ನಾದ್ರೂ ಒಂದು ದೃಷ್ಟಿಸಿ ನೋಡ್ಕೊಂಡು ಕೂತಿರ್ತದೆ. ಆಗ ಎಚ್ಚೆತ್ಕೊಂಡು ನೀವೇನ್ ಮಾಡ್ಬೇಕು, ಇದು ಯಾಕೆ ಬರ್ದಿದೆ, ಯಾರಿಗೆ ಸಮಸ್ಯೆ ಇದೆ, ಯಾರ ಜಾತಿಲಿ ತೊಂದರೆ ಇದೆ, ಯಾರಿಗೋಸ್ಕರ ಇದು ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಪ್ರಶ್ನೆ ಶಾಸ್ತ್ರ ಮುಖಾಂತರ ನೋಡ್ಕೊಂಡು ಅದರ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್, ಕಾಗೆ ಎಲ್ಲರೂ ಗೊತ್ತಿರತಕ್ಕಂಥದ್ದು, 99% ಕಾಗೆ ಎಲ್ಲರೂ ಗೊತ್ತಿರತಕ್ಕಂಥದ್ದು. ಕಾಗೆ ಶನಿದೇವರ ವಾಹನ. ಕಾಗೆ ಏನಾದರೂ ಮನೆಯೊಳಗೆ ಪ್ರವೇಶ ಮಾಡ್ತು ಅಂದ್ರೆ 6 ತಿಂಗಳೊಳಗಡೆ ಆ ಮನೆಯೊಳಗಡೆ ಗಂಡಾಂತರ ಕಟ್ಟಿಟ್ಟ ಬತ್ತಿ. ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ಅದಕ್ಕೆ ಏನ್ ಮಾಡ್ಕೋಬೇಕು ಅದು ಪರಿಹಾರ ಮಾಡ್ಕೊಳ್ಳಿ. ಕಾಗೆ ಏನಾದ್ರು ಕುಕ್ತು ಅಂತಂದ್ರೆ ಅದಕ್ಕೆ ಶನಿದೇವರ ದೋಷ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂತಹ, ಮುಂದೆ ಬರ್ತಕ್ಕಂಥ ಗಂಡಾಂತರಗಳನ್ನ ಸೂಚನೆ ಮಾಡ್ತಕ್ಕಂತಹ ಒಂದು ಪಕ್ಷಿ ಶಕುನ. ಅದರಿಂದ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಆ ಸಮಯಕ್ಕೆ ಜಾಗೃತವಾಗಿ ಯಾವ ಟೈಮಲ್ಲಿ ಹೊಡೆದಿದೆ, ಎಷ್ಟು ಗಂಟೆಗೆ ಹೊಡೆದಿದೆ, ಯಾವ ದಿನ ಹೊಡೆದಿದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಎಲ್ಲಾ ಟೈಮಲ್ಲಿ ಹೊಡೆದ್ರು ಅದು ನೆಗೆಟಿವ್ ಬರಲ್ಲ. ಯಾಕಂದ್ರೆ ಶನಿವಾರ ಹೊಡೆದ್ರೆ ಒಂಥರ, ಭಾನುವಾರ ಹೊಡೆದ್ರೆ ಒಂಥರ, ಸೋಮವಾರ ಹೊಡೆದ್ರೆ ಒಂಥರ, ಮಂಗಳವಾರ ಹೊಡೆದ್ರೆ ಒಂಥರ. ಇದು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದಾಗ ಹದ್ದು ಕೂಡ ಬಹಳ ದುರದೃಷ್ಟಕರವಾಗಿರ್ತಕ್ಕಂಥ ಪಕ್ಷಿಯೇ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವುದೋ ದುರಿತಗಳನ್ನ ಎತ್ತಿ ತೋರಿಸ್ತಕ್ಕಂಥ ಒಂದು ಮನೋಭಾವನೆಯಿಂದ ಯಾವ್ದಾದ್ರು ನಡಿಬೇಕಂದಾಗ, ಮನೇಲಿದ್ದಾಗ, ಟೆರೆಸ್ ಬಂದಾಗ ಬಂದು ಕುಕ್ಬಿಟ್ಟು ಹೋಗ್ಬಿಡ್ತದೆ. ಹದ್ದು ಯಾರ ತಲೆ ಮೇಲೆ ಬಂದು ಕುಕ್ತದೆ, ಯಾವಾಗ ಹೊಡಿತದೆ ಬಂದು, ಅದು ವಾಮಾಚಾರದ ಪ್ರತೀಕ. ನೆನ್ಪಿಟ್ಕೊಳ್ಳಿ, ವಾಮಾಚಾರದ ಸೂಚನೆ. ಯಾರೋ ನಿಮ್ಗೆ ವಾಮಾಚಾರ ಮಾಡಿದ್ರೆ ಅದು ಗಂಡಾಂತರಕಾರಿಯಾಗಿ ಹದ್ದು ಬಂದು ಹೊಡೆದ್ಬಿಟ್ಟು ಹೋಗ್ತದೆ. ಹೊಡೆದ ತಕ್ಷಣ ಗಾಬರಿ ಪಡೋದಲ್ಲ, ಯಾಕೆ ಹೊಡಿತು, ಯಾವ ಟೈಮಲ್ಲಿ ಹೊಡಿತು, ಯಾವುದರ ಒಂದು ಸೂಚನೆ ತಿಳ್ಕೊಂಡಾಗ ನಿಮಗೆ ವಾಮಾಚಾರ ನಿಮಗೆ ಕಣ್ಣು ಕಾಣಿಸ್ತದೆ. ಆಗ ಅದು ಯಾವ ರೀತಿ ವಾಮಾಚಾರ, ಅದಕ್ಕೆ ಯಾವ ದೈವ ಪರಿಹಾರ ಮಾಡ್ಕೊಂಡು ನೋಡ್ಕೊಂಡ್ರೆ ಅದು ಕೂಡ ನಮಗೆ ಪರಿಹಾರ ಆಗ್ತದೆ. ನೋಡಿ, ಎಲ್ಲಾ ಪಕ್ಷಿಗಳು ಎಷ್ಟು ಚೆನ್ನಾಗಿ ಬಂದು ಹೇಳ್ಕೊಡ್ತವೆ ಅಂತೇಳಿ. ನೆಕ್ಸ್ಟ್, ಇನ್ನು ಹಾವು. ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇ, ಹಾವು ಮನೆಯೊಳಗಡೆ ಬರಬಾರ್ದು, ಕಾಣಿಸ್ಲೇಬಾರ್ದು. ಹಾವು ಮನೆಯೊಳಗಡೆ ಬಂತು, ಕಾಣಿಸ್ತು ಅಂತಂದ್ರೆ ಅದು ಆ ಜಾಗದಲ್ಲಿ ನಾಗನ ನಡೆ ಇದೆ ಅಂತೇಳಿ. ಅಂದ್ರೆ ಅವನ ಜಾಗವನ್ನ ನೀವು ಆಕ್ರಮಿಸಿಕೊಂಡು ಮನೆ ಕಟ್ಟಿದ್ದೀರಾ ಅಂತ ಅರ್ಥ. ಅಥವಾ ಅಲ್ಲಿ ಇರ್ತಕ್ಕಂಥ ನೀವು ಬಾಡಿಗೆ ಮನೆ ಆಗಿರ್ಬೋದು, ಭೋಗ್ಯ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಆ ನಾಗನ ಜಾಗಕ್ಕೆ ಆವಾಗ ಬಂದು ಹೋಗ್ತದೆ. ಯಾಕೆ ಬಂದು ಹೋಗ್ತದೆ? ನನ್ನ ಮನೆಯನ್ನ, ನನ್ನ ಜಾಗವನ್ನ ಆಕ್ರಮಿಸ್ಕೊಂಡಿದ್ದೀರ ಅಂತ. ಆಗ ಅದನ್ನು ಹಿಡಿದು ಹೊಡೆದು ಬಂದು ಕೊಲ್ಬಿಡೋದಲ್ಲ. ಅದಕ್ಕೆ ಏನನ್ನ ನಾವು ಪರಿಹಾರ ಮಾಡಬೇಕು, ಯಾವ ದಿನ ಬಂತು, ನಾಗನ ನಡೆ ಇದೆಯಾ ಅಥವಾ ನಮ್ಮಲ್ಲಿ ಏನಾದ್ರು ನಾಗದೋಷ ಇದೆಯಾ ಅಂತ ತಿಳ್ಕೊಂಡು ಆ ನಾಗನಿಗೆ ಸಂಬಂಧಪಟ್ಟ ಸಂರಕ್ಷಣೆಯನ್ನ ಮಾಡಿಕೊಂಡು ಆ ದೋಷವನ್ನ ಪರಿವರ್ತನೆ ಮಾಡ್ಕೊಂಡ್ರೆ ಎಲ್ಲಾ ರೀತಿ ಒಳ್ಳೇದಾಗ್ತದೆ. ಇನ್ನ ಇವೆಲ್ಲ ಸೂಚನೆಗಳು ಯಾಕೆ ಕೊಡ್ತದೆ ಅಂತಂದ್ರೆ, ಭಗವಂತ ಪ್ರಕೃತಿಯಲ್ಲಿ ಸಹಜ ಬಾಳ್ವೆ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನಮ್ಮ ಎಲ್ಲ ರೀತಿಯಾದ ಗ್ರಹಚಾರಗಳು, ಘಟನೆಗಳನ್ನ ಮುಂಚಿತವಾಗಿ ಸೂಚನೆ ಕೊಂಡೋಗ್ಬೇಕಾದ ಬರ್ತೇವೋ, ಬೇರೆ ಏನೂ ಅಲ್ಲ. ಅದರಿಂದ ಪಾಸಿಟಿವ್ ತಗೊಳ್ಳಿ, ಒಳ್ಳೇದಾಗ್ತದೆ.